ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆರಂಭವಾಗಿ ಇಂದಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇಂದು ಬೆಳಗ್ಲೇನೆ ಮಳೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಜನರು ಬರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಕೂಡ ಮಳೆ ಇದ್ರೂ ಡೋಂಟ್ ಕೇರ್ ಎಂದು ಇವತ್ತು ಲಾಲ್ಬಾಗ್ ಅಂಗಳದಲ್ಲಿ ಅರಳಿರುವಂಥ ಹೂಗಳನ್ನು ನೋಡೋದಕ್ಕೆ ಸಾಕಷ್ಟು ಜನ ಬಂದಿರುವಂಥದ್ದು. ಈಗ ನಾನು ಗಾಜಿನ ಮನೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗಾಜಿನ ಮನೆಯಲ್ಲಿ ಜನರು ಎಂಟ್ರಿ ಕೊಟ್ಟಿರುವಂಥದ್ದು. ಫಲಪುಷ್ಪಗಳ ಮಧ್ಯೆ ಮೈಮನ ಮರೆತು ಎಂಜಾಯ್ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಈ ಬಾರಿಯೇ ಮೂಡಿ ಬಂದಿರುವಂತಹ ರಾಮನ ಥೀಮ್ನಲ್ಲಿ ಮೂಡಿ ಬಂದಿರುವಂತಹ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಾ ಇರೋದು. ಅದರ ಜೊತೆಗೆ ಒಂದಷ್ಟು ಜನರು ಫೋಟೋ ತಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಫಲಪುಷ್ಪ ಪ್ರದರ್ಶನವನ್ನು ಅದ್ಧೂರಿಯಾಗಿ ಈಗಾಗಲೇ ಚಾಲನೆ ನೀಡಿ 4ನೇ ದಿನಕ್ಕೆ ಕಾಲಿಟ್ಟರೂ ಸಹ ಮಳೆಯನ್ನು ಚಳಿಯನ್ನು ಲೆಕ್ಕಿಸದೆ ಜನರು ಬಂದಿರುವಂಥದ್ದು. ಇಲ್ಲಿ ಒಂದಷ್ಟು ಜನರು ವೀಕ್ಷಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಆಯಿತು ಫ್ಲವರ್ ಶೋಗೆ ಬಂದಿದ್ದೀರಾ? ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿದೆ. ರಾಮಾಯಣ ಥೀಮ್ ಇದೆ, ವೆದರ್ ಬೇರೆ ತುಂಬ ಕೂಲ್ ಆಗಿದೆ, ಎಂಜಾಯ್ ಮಾಡ್ತೇವೆ. ಎಲ್ಲಿಂದ ಬಂದಿರೋ ತಾವು? ಬೆಂಗಳೂರಿಂದ. ಡಿಫ್ರೆಂಟ್ ಫ್ಲವರ್ಸ್ ನೋಡಿದ್ರಿ, ಎಷ್ಟು ಇಷ್ಟ ಆಯಿತು? ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ, ತುಂಬ ಚೆನ್ನಾಗಿದೆ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನೀವು ಐ ಥಿಂಕ್ ಕಾಲೇಜ್ ಸ್ಟೂಡೆಂಟ್ ಅನ್ಕೊತೀನಿ. ಎಷ್ಟು ಎಂಜಾಯ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿರೋದು ಫಸ್ಟ್ ಟೈಮು, ಅದು ಲಾಲ್ಬಾಗಿಗೆ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಈ ವೆದರಿಗೆ, ಈ ಫ್ಲವರಿಗೆ ತುಂಬ ಮ್ಯಾಚಿಂಗ್ ಇದೆ. ತುಂಬ ಖುಷಿ ಆಗ್ತದೆ. ಎಷ್ಟೊಂದು ಥರದ ಹೂಗಳಿದೆ, ನಮ್ಗೆ ಗೊತ್ತೇ ಇಲ್ಲ ಇಷ್ಟೊಂದು ಥರ ಇದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಒಂದ್ಸಲ ಬರ್ಬೋದು, ಬಂದು ನೋಡಲೇಬೇಕು. ನಾನೇ ಅಂದರೆ ಮುಂಚೆ ನೀವು ಏನಾದರೂ ಬಂದಿದ್ರಾ ಫ್ಲವರ್ ಶೋಗೆ ಅಥವಾ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿರೋದು. ಸೊ ಒಟ್ಟಾರೆಯಾಗಿ ಫ್ಲವರ್ ಶೋ ಆರಂಭವಾಗಿ ಈಗಾಗಲೇ 4 ದಿನ ಕಳೆದಿರುವಂಥದ್ದು. ಇಲ್ಲಿ ಹಿರಿಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಎಲ್ಲಿಂದ ಬಂದಿರೋದು? ಬೆಂಗಳೂರು, ಇಲ್ಲೇ ವಿವಿಪುರಮಲ್ಲಿರೋದು. 15 ವರ್ಷದಿಂದ ಕಂಟಿನ್ಯೂ ಬರ್ತಾ ಇದ್ದೀವಿ. ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ತುಂಬ ಸಂತೋಷ ಆಗುತ್ತೆ ನೋಡೋಕ್ಕೆ. ಮ್ಯಾಮ್, ಪ್ರತಿ ಬಾರಿಯೂ ಕೂಡ ಒಂದೊಂದು ಹೊಸದಾದ ಥೀಮಲ್ಲಿ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ಸುತ್ತೆ? ತಿಳಿದಿರೋರಿಗೆಲ್ಲ ಗೊತ್ತಾಗುತ್ತೆ. ನಾವು ದೊಡ್ಡವರೆಲ್ಲ ತಿಳ್ಕೊಂಡಿರ್ತೀವಿ. ಚಿಕ್ಕ ಮಕ್ಕಳು, ಬೇರೆ ಭಾಷೆಯವ್ರಿಗೆ ನಮ್ಮ ಕನ್ನಡ ಇಷ್ಟೊಂದು ಚೆನ್ನಾಗಿ ಹೇಳಿದ್ರೆಲ್ಲ ತುಂಬ ಸಂತೋಷ ಆಯಿತು. ಓಕೆ ಅಮ್ಮ, ಥ್ಯಾಂಕ್ ಯು. ಸೊ ಒಟ್ಟಾರೆಯಾಗಿ ಈಗಾಗಲೇ 4ನೇ ದಿನ ಲಾಲ್ಬಾಗ್ ಅಂಗಳದಲ್ಲಿ ಫ್ಲವರ್ ಶೋ ನಡೀತಾ ಇರುವಂತಹದ್ದು. ಸಂಪೂರ್ಣವಾಗಿ ಮಕ್ಕಳು, ಹಿರಿಯರು ಅನ್ನದೇ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾ ಇರುವಂತಹದ್ದು. ಸೊ ಇನ್ನೂ ಸಂಪೂರ್ಣವಾಗಿ ಇನ್ನೂ 10 ದಿನ ನಡೆಯುವಂಥ ಫ್ಲವರ್ ಶೋ ಅಲ್ಲಿ ಎಂಜಾಯ್ ಮಾಡಿ ನೀವು ಭಾಗಿಯಾಗಿ ಇಲ್ಲಿರುವಂಥ ಹೂವಿನ ಸೌಂದರ್ಯವನ್ನು ಸವಿರಿ ಅನ್ನೋದು ನಮ್ಮ ಆಶಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.